ಸಚಿವರ ಜೊತೆಗಿನ ಸ್ಯಾಂಟ್ರೋ ರವಿ ಫೋಟೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಡಿಕೆ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. 20 ವರ್ಷಗಳಿಂದ ರಾಜಕಾರಣಿಗಳ ಜೊತೆ ಸ್ಯಾಂಟ್ರೋ ರವಿಯ ನಂಟಿದೆ ಅನ್ನುವ ತಿರುಗೇಟನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಿದ್ದಾರೆ. ಆಡಿಯೋ ವಿಡಿಯೋ ಬಿಡುಗಡೆ ವಿಚಾರದ ತನಿಖೆ ಮಾಡಿಸ್ತೇನೆ, ನಾನು ಮಾತನಾಡಿದವರ ಹಿನ್ನೆಲೆಯನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ಅಸಾಧ್ಯ. ಎಚ್ಡಿಕೆ ಸೇರಿ ಕಾಂಗ್ರೆಸ್ಗೂ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನೋಡ್ರಿ, ಯಾರ್ಯಾರು ಫೋಟೋ ಇಟ್ಕೊಂಡು ಹೋದ್ರೆ ಎಲ್ಲರ ಫೋಟೋಗಳು ಅವನ ಜೊತೆಗಿದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಇಂಥ ಅಪರಾಧಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಫೋಟೋಗಳ ಆಧಾರದ ಮೇಲೆ ತೀರ್ಮಾನ ಆಗಲ್ಲ. ಆದರೆ ಪ್ರಮುಖವಾಗಿರುವಂಥದ್ದು, ಈಗ ಅವನ ಮೇಲೆ ಒಂದು ಕೇಸ್ ಬಂದಿದೆ. ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಕೂಡಲೇ ಕ್ರಮ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಅವನು ಏನೇನು ಚಟುವಟಿಕೆ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಿ ಅಪರಾಧ ಮಾಡಿದ್ದಾನೆ, ಬೇರೆ ಬೇರೆ ಯಾವ ಕೇಸಲ್ಲಿದ್ದಾನೆ, ಅವುಗಳೆಲ್ಲವೂ ಕೂಡ ತನಿಖೆ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಮೈಸೂರು ಪೊಲೀಸರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ಲಿ ಸ್ಟ್ರಿಕ್ಟಾಗಿ ಕರಾರುವಾಕವಾಗಿ ತನಿಖೆ ಮಾಡಿ. ಅವನ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಇದೆ, ಹೈ ಕನೆಕ್ಟೆಡ್ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಕಂಪ್ಲೇಂಟ್ ಏನಿದೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿ, ಎಲ್ಲ ಪುರಾವೆಗಳನ್ನು ಹುಡುಕಿ ಅವನ ಮೇಲೆ ಕಾನೂನಾತ್ಮಕವಾದಂಥ ಸ್ಟ್ರಿಕ್ಟ್ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದೇನೆ. 20 ವರ್ಷ ಅವಧಿಯಲ್ಲಿ ಆಗಿಲ್ಲ, ಆದರೆ ಈ ಬಾರಿ ಈ ಕಂಪ್ಲೇಂಟನ್ನು ನಾವು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ. ಅವನು ಏನೇನು ಹಿಂದಿನ ಎಲ್ಲ ಕೇಸುಗಳನ್ನು ಕೂಡ ತನಿಖೆ ಮಾಡ್ತಿದ್ವಿ, ಒಂದೇ ಕೇಸಲ್ಲ, ಎಲ್ಲ ತನಿಖೆ ಮಾಡಿ ಅವ್ನಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದು ಕೊಡಿಸ್ತಾರೆ. ನೋಡ್ರಿ, ಇನ್ನು ಸ್ಯಾಂಟ್ರೋ ರವಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಅಲ್ಲದೆ ಎಚ್ ಡಿ ಕುಮಾರಸ್ವಾಮಿ ಐಎಂಎ ಹಗರಣದ ಆರೋಪಿಗೆ ಸನ್ಮಾನ ಮಾಡಿದ್ರು ಅಂತಾನು ಟಾಂಗ್ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅನೇಕ ವಿಚಾರಗಳನ್ನು ಬಿಚ್ಚಿಟ್ರು ಸ್ಯಾಂಟ್ರೋ ರವಿಗೆ ಸಂಬಂಧಪಟ್ಟ ಹಾಗೆ. ಸ್ಯಾಂಟ್ರೋ ರವಿಗೆ ಕೆಕೆ ಗೆಸ್ಟ್ ಹೌಸ್ ಅಡ್ಡೆಯಾಗಿತ್ತ? ಕೆಕೆ ಗೆಸ್ಟ್ ಹೌಸ್ ಡೀಲ್ಗೆ ಹೆಡ್ ಆಫೀಸ್ ಆಗಿತ್ತ? ಕೆಕೆ ಗೆಸ್ಟ್ ಹೌಸ್ನ ರೂಮ್ನಲ್ಲೇ ಇರ್ತಿದ್ನಂತೆ ಸ್ಯಾಂಟ್ರೋ ರವಿ. ಸ್ಯಾಂಟ್ರೋ ರವಿ ಎಲ್ಲಿರ್ತಿದ್ದ, ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ, ಹೇಗೆ ಡೀಲ್ ಮಾಡ್ತಾ ಇದ್ದ, ಯಾವ್ಯಾವ ಡೀಲನ್ನ ಮಾಡ್ತಾ ಇದ್ದ, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಕುಮಾರಸ್ವಾಮಿ ಮಾತಾಡಿದ್ದಾರೆ. ಸ್ಯಾಂಟ್ರೋ ರವಿಗೆ ಅನಧಿಕೃತವಾಗಿ ಕೊಠಡಿ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಕೆ ಗೆಸ್ಟ್ ಹೌಸ್ನ ಹಿರಿಯ ವ್ಯವಸ್ಥಾಪಕ ದೇವರಾಜ್ ಅವರ ಎತ್ತಂಗಡಿಯಾಗಿದೆ. ಕೆಎಸ್ಟಿಡಿಸಿಗೆ ದೇವರಾಜ್ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಯಾರ ಒತ್ತಡದಿಂದ ಸ್ಯಾಂಟ್ರೋ ರವಿಗೆ ರೂಮ್ ಕೊಡಲಾಗಿತ್ತು? ನಿಜಕ್ಕೂ ರಾಜಕಾರಣಿಗಳಿಂದ ರೂಮ್ ಕೊಡೋದಕ್ಕೆ ಒತ್ತಡ ಇತ್ತ? ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಾ? ಸತ್ಯ ಬಯಲಾಗತ್ತಾ ಅನ್ನುವ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ತನಿಖೆ ಉತ್ತರ ಕೊಡತ್ತಾ? ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯುತ್ತಾ ಅನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಈಗ ಕೆಕೆ ಗೆಸ್ಟ್ ಹೌಸ್ನಿಂದ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. ಕೆಎಸ್ಟಿಡಿಸಿಗೆ ಈಗ ಆದೇಶವನ್ನ ಮಾಡಲಾಗಿದ್ದು ಕೇಂದ್ರ ಕಚೇರಿಗೆ ಕರೆಸಿಕೊಂಡಿದ್ದಾರೆ ದೇವರಾಜ್ ಅವರನ್ನ. ಅವರು ವ್ಯವಸ್ಥಾಪಕರಾಗಿದ್ರು, ಕೆಕೆ ಗೆಸ್ಟ್ ಹೌಸ್ನ ಹಿರಿಯ ವ್ಯವಸ್ಥಾಪಕರಾಗಿದ್ರು. ಈಗ ಅವರನ್ನೇ ಎತ್ತಂಗಡಿ ಮಾಡಿರೋದು ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಏನಾಗತ್ತೆ, ಯಾವ ರೀತಿಯ ತನಿಖೆ ನಡೆಯುತ್ತೆ? ಸಿಎಂ ಹೇಳಿದ್ದಾರೆ, ಪಾರದರ್ಶಕ ತನಿಖೆಯನ್ನ ಮಾಡ್ತೀವಿ, 20 ವರ್ಷಗಳಿಂದ ಯಾರ್ಯಾರ ಜೊತೆ ನಂಟು ಇತ್ತು ಅನ್ನೋದನ್ನು ನಾವು ಬಹಿರಂಗ ಮಾಡ್ತೀವಿ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬಂದಿರೋದು, ಅವರ ಮಗ ಮಾತನಾಡಿರುವಂತಹ ಹೆಸರು ಕೇಳಿ ಬಂದಿರೋದು, ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಅದೇ ಕಾರಣಕ್ಕಾಗಿ ಜೆಡಿಎಸ್ ಮತ್ತು ಈಗ ಕಾಂಗ್ರೆಸ್ ಈ ವಿಚಾರವನ್ನ ಇಟ್ಟುಕೊಂಡು ಎಲ್ಲಾ ರೀತಿಯಲ್ಲೂ ಬಿಜೆಪಿಗೆ ಟಕ್ಕರನ್ನ ಕೊಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಬಾಸೂರ್, ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಗೃಹ ಸಚಿವರು ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಸ್ಯಾಂಟ್ರೋ ರವಿಯನ್ನ. ತನಿಖೆ ಹೇಗೆ ಸಾಗತ್ತೆ ಅನ್ನೋದೇ ಪ್ರಶ್ನೆ. ಈಗ ಸದ್ಯದವರೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ, ಸ್ಯಾಂಟ್ರೋ ರವಿ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತಾನೆ ಇದು ಒಂದು ರೀತಿಯಲ್ಲಿ ಆಡಳಿತ ಪಕ್ಷ ಬಿಜೆಪಿಗೆ ಒಂದು ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಹುತೇಕ ಸಚಿವರ ಜೊತೆಗೆ ಸ್ಯಾಂಟ್ರೋ ರವಿಯ ಫೋಟೋಗಳು ಇರ್ಬೋದು, ವಿಡಿಯೋಗಳು ಇರ್ಬೋದು, ಅವುಗಳೆಲ್ಲವನ್ನ ಕೂಡ ಈಗಾಗಲೇ ವಿರೋಧ ಪಕ್ಷಗಳ ನಾಯಕರುಗಳೆಲ್ಲರೂ ಕೂಡ ಬಿಡುಗಡೆ ಮಾಡ್ತಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಂಪೂರ್ಣ ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಏನೆಲ್ಲ ಆಗಿತ್ತೋ ಎಲ್ಲ ಒಂದು ಪ್ರಕರಣಗಳ ತನಿಖೆಯನ್ನ ಮಾಡಿಸೋದಾಗಿ ಹೇಳಿದ್ದಾರೆ. ಆದ್ರೆ
ಎಲ್ಲೋ ಒಂದ್ ಕಡೆಗೆ ಚುನಾವಣೆ ಅಂತ ಸಂದರ್ಭದಲ್ಲಿ ಈಗಾಗಲೇ ಚುನಾವಣೆ ಏನ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಬಿಜೆಪಿಗೆ ಇದೊಂದು ರೀತಿಯಲ್ಲಿ ಹಿನ್ನಡೆಯನ್ನ ತರ್ತಾ ಇದೆ. ಮತ್ತು ಚರ್ಚೆಗಳು ಇದೀಗ ರಾಜಕೀಯ ವಲಯದಲ್ಲಿ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗ್ಲೇ ಬಹುತೇಕ ಸಚಿವರ ಜೊತೆಗೆ ಮತ್ತು ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಆ ಒಂದು ಸರ್ಕಾರದ ಪತನದ ಸಂದರ್ಭದಲ್ಲಿ ಕೂಡ ಸ್ಯಾಂಟ್ರೋ ರವಿ ಅವರು ಮುಂಬೈನಲ್ಲಿ ಆಕ್ಟಿವ್ ಆಗಿದ್ರು. ಅವರು ಅಲ್ಲಿ ಯಾಕಿದ್ರು ಮತ್ತು ಸಿಡಿ ಪ್ರಕರಣಗಳೇನು, ಯಾಕಂತ ಹೇಳಿದ್ರೆ ಆ ಒಂದು ಹಂತದಲ್ಲಿ ಆಗಿರುವಂತಹ ಸಿಡಿ ಪ್ರಕರಣಗಳಿಗೆ ಸ್ಟೇಯನ್ನ ಹಾಲಿ ಸಚಿವರು ತಂದಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಹುತೇಕವಾಗಿ ಸರ್ಕಾರದ ಸುತ್ತಲೂ ಕೂಡ ಈ ಸ್ಯಾಂಟ್ರೋ ರವಿ ಗಿರಿಕಿ ಬಿಡುತ್ತಿರುವುದರಿಂದಾಗಿ ಇದು ತನಿಖೆಯನ್ನ ನಡೆಸಿದ್ರು ಕಷ್ಟ, ತನಿಖೆ ನಡೆಸದೇ ಇದ್ರು ಕಷ್ಟ ಎಂಬಂತ ಸ್ಥಿತಿಗೆ ರಾಜ್ಯ ಬಿಜೆಪಿ ಸರ್ಕಾರ ಬಂದಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಒಂದು ಸ್ಯಾಂಟ್ರೋ ರವಿ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಜನವರಿ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ದಾರೆ, ನಾನು ಹಿಟ್ ಅಂಡ್ ರನ್ ಮಾಡಲ್ಲ, ನಂತರ ದಾಖಲೆಗಳಿದೆ ಅಂತ. ಅದೇ ಕಾರಣಕ್ಕಾಗಿ ಒಬ್ಬೊಬ್ಬರ ಈಗ ಫೋಟೋಗಳನ್ನ, ಆಡಿಯೋಗಳನ್ನ, ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದುವೇ ಈಗ ಬಿಜೆಪಿಗೆ ಇದನ್ನ ಯಾವ ರೀತಿಯಾಗಿ ಅರಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ? ಆ ರೀತಿಯ ಪರಿಣಾಮಗಳನ್ನು ಎದುರಿಸ್ತಾ ಇದೆಯಾ? ಖಂಡಿತವಾಗಿಯೂ ನವಿತಾ, ಏನಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಇದನ್ನ ತನಿಖೆ ಕೊಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ತನಿಖೆ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಆ ಬಿಜೆಪಿ ಸಚಿವರು ಕೂಡ ಅವನ ಜೊತೆಗೆ ಶಾಮೀಲಾಗಿದ್ದಾರೆ ಎಂಬ ಅರ್ಥವನ್ನ ಕೊಡೋದಾಗ್ತದೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾವು ಏನು ಹಸ್ತಕ್ಷೇಪ ಮಾಡೋದಿಲ್ಲ. ಜೊತೆಗೆ ಕಳೆದ 20 ವರ್ಷಗಳಿಂದ ಸ್ಯಾಂಟ್ರೋ ರವಿ ಮೇಲೆ ಬಂದಿರುವಂತಹ ಆರೋಪಗಳಿಂದ, ಅಂದ್ರೆ ಮುಖ್ಯಮಂತ್ರಿಗಳು ಹೇಳಿರುವ ಪ್ರಕಾರ ಕಳೆದ 20 ವರ್ಷಗಳಲ್ಲಿ ಯಾವುದೇ ರೀತಿಯಂತ ಪ್ರಕರಣಗಳು ಸ್ಯಾಂಟ್ರೋ ರವಿ ಮೇಲೆ ದಾಖಲಾಗಿಲ್ಲ, ತನಿಖೆ ಆಗಿಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗಾಗ್ಲೇ ಅವರು ಅವ್ರ ಬಗ್ಗೆ ಪ್ರಕರಣಗಳು ತನಿಖೆ ಏನು ದಾಖಲಾಗಿದ್ದು, ತನಿಖೆನೂ ಕೂಡ ಆಗಿದೆ ಎಂಬಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಹೇಳಿಕೆಯ ಪ್ರಕಾರ ಹಾಗೂ ಗೃಹ ಸಚಿವರ ಹೇಳಿಕೆಯ ಪ್ರಕಾರ ಸ್ಯಾಂಟ್ರೋ ರವಿಯ ಏನು ಕುರಿತಂತೆ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗಾದಲ್ಲಿ ಏನು ಯಾರೆಲ್ಲ ಸಚಿವರ ಜೊತೆಗೆ ಅವರು ಫೋಟೋಗಳು ಹಾಕಿದ್ದು ಮತ್ತು ಕುಮಾರಕೃಪಾ ಗೆಸ್ಟ್ ಹೌಸ್ ಕುರಿತಂತೆ ಕೂಡ ಅವರ ಕುರಿತಂತೆ ಬರ್ತಿರುವಂತಹ ಕೂಡ ಮಾತನಾಡಿದ್ರು ಕುಮಾರಸ್ವಾಮಿ, ಯಾರು ಕೊಟ್ಟರು, ಒತ್ತಡ ಇತ್ತಾ ಅನ್ನುವಂಥದ್ದು. ಇನ್ನೊಂದ್ ಕಡೆ ಈಗ ಈ ರೀತಿಯಾದಂತಹ ಒಂದು ತನಿಖೆ 20 ವರ್ಷ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಸಿಎಂ. ಸೊ ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನನ ಖಂಡಿತವಾಗಿ ನವಿತಾ, ಏನಂತ ಹೇಳಿದ್ರೆ ಈಗಾಗ್ಲೇ ಬಿಜೆಪಿ ಸಚಿವರು ಅದೇ ರೀತಿಯಾಗಿ ಏನು ಮುಖ್ಯಮಂತ್ರಿಗಳ ಆಪ್ತರಾಗಿರುವಂತಹ ಆಪ್ತರಾಗಿರೋ ಜೊತೆಗೆ ಸ್ಯಾಂಟ್ರೋ ರವಿಯ ಫೋಟೋಗಳನ್ನ ಏನು ವಿಪಕ್ಷಗಳ ನಾಯಕರುಗಳು ಬಿಡುಗಡೆ ಮಾಡಿದ್ರು, ಅದಾದ ಬಳಿಕ ಕಳೆದ 20 ವರ್ಷಗಳಲ್ಲಿ ಎಲ್ಲಾ ಪಕ್ಷಗಳ ನಾಯಕರುಗಳ ಜೊತೆಗೂ ಕೂಡ ಸ್ಯಾಂಟ್ರೋ ರವಿ ಆತ್ಮೀಯರಾಗಿದ್ರು. ಹೀಗಾಗಿ ಅವೆಲ್ಲ ತನಿಖೆ ಕೂಡ ಆಗ್ಬೇಕು ಎಂಬ ದೃಷ್ಟಿಯಲ್ಲಿ ಒಂದು ಗುರಿ, ಅಂದ್ರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಆ ತನಿಖೆ ಯಾವ ರೀತಿ ನಡೀತಾ ಇದೆ, ಯಾಕಂತ ಹೇಳಿದ್ರೆ ಹಿಂದೆ ಆಗಿರುವಂತದಕ್ಕೂ ಕೂಡ ಈಗ ಆಗ್ತಿರುವಂತದಕ್ಕೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಹಿಂದೆ ಏನು ಯಾರ ಜೊತೆಗೆ ಸ್ಯಾಂಟ್ರೋ ರವಿ ಇದ್ರು ಎಂಬಂತದ್ದು ಈಗ ಗಣನೆಗೆ ಬರೋದಿಲ್ಲ. ಆದ್ರೆ ಹಾಲಿ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಆಪ್ತರ ಜೊತೆಗೆ ಮತ್ತು ಏನು ಈಗಾಗಲೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂತೆ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರನ ಜೊತೆಗೂ ಕೂಡ ಫೋಟೋ ಇತ್ತು ಎಂಬ ಆರೋಪವನ್ನು ಏನ್ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಬಹಳಷ್ಟು ಗಣನೆಗೆ ಬರ್ತವೆ. ಆದ್ರೆ ಹಿಂದೆ ಯಾರ ಜೊತೆಗಿದ್ರು ಎಂಬಂತದ್ದು ಅಷ್ಟೊಂದು ಪ್ರಮುಖವಾಗುವುದಿಲ್ಲ ಎಂಬಂತ ಚರ್ಚೆಗಳು ನಡೆದಿವೆ. ಹೀಗಾಗಿ ಈ ಒಂದು ತನಿಖೆಯನ್ನ ಸದ್ಯದ ತನಿಖೆಯನ್ನ ಮಾತ್ರ ಮಾಡಿದ್ರೆ ಅದರಿಂದ ನೇರವಾಗಿ ಸರ್ಕಾರದ ಮೇಲೇನೆ ಒಂದು ಆರೋಪಗಳು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಕಳೆದ 20 ವರ್ಷಗಳಿಂದ ಏನೆಲ್ಲ ಘಟನೆಗಳಾಗಿವೆ, ಏನೆಲ್ಲ ಪ್ರಕರಣಗಳು ಅವರ ಮೇಲೆ ಬಂದಿವೆ ಮತ್ತು ಯಾವುದೇ ಪ್ರಕರಣವನ್ನು ಕೂಡ ಇವರಿಗೆ ದಾಖಲು ಮಾಡಿಲ್ಲ. ಹೀಗಾಗಿ ಕಳೆದ 20 ವರ್ಷಗಳಿಂದ ಅವರು ಮಾಡಿರುವಂತಹ ಚಟುವಟಿಕೆಗಳ ಎಲ್ಲ ತನಿಖೆಯನ್ನ ಮಾಡಿಸ್ತೇವೆ ಎಂಬ ಹೇಳಿಕೆಯನ್ನ ಮುಖ್ಯಮಂತ್ರಿಗೆ ಕೊಟ್ಟಿರುವಂತದ್ದು. ಆ ಮೂಲಕವಾಗಿ ನೀವು ಕೂಡ ಅವನ ಜೊತೆಗಿದ್ರಿ ಎಂಬಂತ ಒಂದು ಪರೋಕ್ಷ ಎಚ್ಚರಿಕೆ ಸಂದೇಶವನ್ನ ವಿರೋಧ ಪಕ್ಷಗಳ ನಾಯಕರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆದ್ರೆ ತನಿಖೆ ನಡೆದ ನಂತರವಷ್ಟೇ ಇದು ಯಾವ ರೀತಿ ಎಲ್ಲಿಗೆ ಹೋಗಿ ನಿಲ್ತದೆ ಮತ್ತು ಜೊತೆಗೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು ಮತ್ತು ಮುಂಬೈ ಫ್ರೆಂಡ್ಸ್ಗೂ ಸ್ಯಾಂಟ್ರೋ ರವಿಗೆ ಏನಾದ್ರು ಸಂಬಂಧ ಇತ್ತ, ಅದ್ರ ಜೊತೆಗೆ ಕುಮಾರಕೃಪಾ ಗೆಸ್ಟ್ ಹೌಸ್ ಅನ್ನ ಸ್ಯಾಂಟ್ರೋ ರವಿ ಕೊಡಿಸೋದಕ್ಕೆ ಕಾರಣ ಆದವರಂತೆ ಯಾರು, ಅದಕ್ಕೆ ಸಹಾಯ ಮಾಡದಂತವ್ರು ಯಾರು, ಈ ಎಲ್ಲ ವಿಚಾರಗಳು ಕೂಡ ತನಿಖೆಯ ನಂತರವಷ್ಟೇ ಹೊರಗೆ ಬರಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಅನಿಲ್ ಬಾಸ್ರು ಡೀಟೇಲ್ಸ್ಗೆ.